ಮಾನ್ಯ ಮಂತ್ರಿಗಳನ್ನ ಎಂ ಬಿ ಪಾಟೀಲ್ರನ್ನ ಭೇಟಿ ಮಾಡಿ ರೈತರ ನಿಯೋಗವನ್ನು ಕರ್ಕೊಂಡೋಗಿ ಹೇಳ್ಬಿಟ್ಟು ಬಂದ್ವಿ. 650 ಎಕರೆ ಮಾತ್ರ ಅವಾಗ ಅಕ್ವಿಷನ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಏನ್ ಮಾಡಿದ್ರು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಅದಲ್ಲ ಆದ್ಮೇಲೆ ಮತ್ತೆ 1800 ಎಕರೆ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ದೀವಿ, ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲ ಅಕ್ವಿಷನ್ ಅನ್ನು ವಾಪಸ್ ತಗೋಬೇಕು. ನಮ್ಮ ಅಕ್ವಿಷನ್ ನಮ್ಮ ತಾಲೂಕಲ್ಲಿ ಆಗೋದು ಬೇಡ ಅಂತ ಹೇಳಿ ಇವತ್ತು ನಾನು ನೀವೀಗ ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮನ್ನು ಕೂತ್ಕೊಂಡು ಚರ್ಚೆ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅಧ್ಯಕ್ಷ. ಒಂದ್ ಸೆಕೆಂಡ್, ಪಕ್ಕದ ಕ್ಷೇತ್ರ ಹತ್ತಿರದಲ್ಲಿ ತರಕಾರಿ ಬರ್ತಾ ಇರೋದು ಆನೆಕಲ್ ಆ ಹೋಬಳಿಯಿಂದನೇ ಇದೆ ಅಧ್ಯಕ್ಷರೇ. ಪಕ್ಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಕೈಗಾರಿಕೆ ಆಗ್ಬಿಟ್ರೆ ಇವಾಗಿರೋ ರಸ್ತೆಗಳು ಟ್ರಾಫಿಕ್ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದನ್ನ ಶೀಘ್ರದಲ್ಲೇ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡ್ತಾರೆ. ಕಾಲಿಂಗ್ ಅಟೆನ್ಷನ್ ಅಧ್ಯಕ್ಷ ಇದೆಯೋ ಇಲ್ವಾ? ಅತಿವೃಷ್ಟಿ ಹಾಗೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳು. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆಯಿಂದ ಹಾವೇರಿ ಜಿಲ್ಲೆಯ